ಪಾರ್ಟಿಗೋಸ್ಕರ ರಾತ್ರಿ ಹಗಲು ದುಡಿತಾ ಇದ್ರು. ನಮ್ಮ ಪಕ್ಷದ ಕಚೇರಿ ಕಟ್ಬೇಕಂತ ಹೇಳಿದ್ರು. ಅದ್ ಸ್ವಲ್ಪ ಇದಿತ್ತು, ಅದೆಲ್ಲ ಇದ್ ಮಾಡ್ಕೊಡಪ್ಪ ಅಂತ ಹೇಳಿ ನಮ್ಮೆಲ್ಲರ ನಾಯಕರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ನನ್ನ ರಾಜಕೀಯ ಗುರುಗಳಾದಂತಹ MC ನೀಲಕಂಠೇಗೌಡರು ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ, ನನಗೆ ವೈಯಕ್ತಿಕವಾಗಿ ಬಹಳ ರಾಜಕೀಯವಾಗಿ ಅವರು ಬಹಳ ಮಾರ್ಗದರ್ಶನ ನೀಡ್ತಾ ಇದ್ರು, ಬಹಳ ನನಗೆ ಸಪೋರ್ಟ್ ಆಗಿದ್ರು. ಪ್ರತಿಯೊಂದರಲ್ಲೂ ಕೂಡ ಒಳ್ಳೆ ಸಲಹೆ ನೋಡ್ತಾ ಇದ್ರು. ಈ ತರ ಮಾಡಪ್ಪ ಅಂತ ಇದ್ ಮಾಡ್ತಾ ಇದ್ರು. ಮುಂದಿನ ದಿವಸದಲ್ಲಿ ಯಾವತ್ತೋ ಒಂದ್ ದಿವಸ ನೀನು ನಗರಸಭಾ ಅಧ್ಯಕ್ಷನಾಗ್ಬೇಕು, ನಾನು ನೋಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರು ಅವರು. ನಿಜವಾಗ್ಲೂ ನಮ್ಮ ತಂದೆ ಹೆಂಗಿದಾರ ಆ ತರ ನಾನು ಅವ್ರಿಗೆ ಅಂಕಲ್ ಅಂತ ಕರೆಯೋದು. ಯಾರಿಗೂ ನಾನು ಅಂಕಲ್ ಅಂತ ಕರೆಯಲ್ಲ, ಅವ್ರಿಗೆ ಅಂಕಲ್ ಅಂತ ಕರಿತಾ ಇದ್ದೆ. ನಿಜವಾಗ್ಲೂ ತುಂಬಾ ನಾನು ಮಾತಾಡಕ್ ಕೂಡ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರು ನಮ್ಮ ಪಾರ್ಟಿಗೋಸ್ಕರ ರಾತ್ರಿ ಹಗಲು ದುಡಿತಾ ಇದ್ರು. ನಮ್ಮ ಪಕ್ಷದ ಕಚೇರಿ ಕಟ್ಬೇಕಂತ ಹೇಳಿದ್ರು. ಅದ್ ಸ್ವಲ್ಪ ಇದಿತ್ತು, ಅದೆಲ್ಲ ಇದ್ ಮಾಡ್ಕೊಡಪ್ಪ ಅಂತ ಹೇಳಿದ್ರು. ಖಾತೆ ಎಲ್ಲ ಅವ್ರ ಹೆಸರಿನಲ್ಲಿ ಮಾಡ್ಕೊಟ್ಟೆ. ಆಮೇಲೆ ಅಲ್ಲ ಜಾಗದಲ್ಲಿ ಸ್ವಲ್ಪ ತಕರಾರು ಮಾಡಿದ್ರು ಬೇರೆಯವರೆಲ್ಲ. ಬಂದೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಫೌಂಡೇಶನ್ ಮಾಡೋ ಸಂದರ್ಭದಲ್ಲಿ ನನ್ನ ಅಧ್ಯಕ್ಷನು ರಾಜೀನಾಮೆ ಕೊಡೋದು. ನನ್ನ ಅಧ್ಯಕ್ಷನು ಈ ಬಿಲ್ಡಿಂಗ್ ಕಟ್ಟ ಮೇಲೆನೆ ನಾನು ಬಿಲ್ಡಿಂಗ್ ಕಟ್ಕೊಳ್ಳೇಬೇಕು, ಪಾರ್ಟಿಗೆ ಒಂದು ಆಧಾರ ಮಾಡ್ಬೇಕು. ಈ ಪಾರ್ಟಿ ಇಲ್ಲಿ ನಾವು ಈಗ ಮಾತಾಡ್ತಾ ಇದೀವಿ ಅಂದ್ರೆ ಕೂಡ ಅವರೇ ಮಾಡಿರೋದು. ಇದು ಪಕ್ಷದ ಕಚೇರಿ ಕೂಡ ಅವರೇ ಮಾಡಿರೋದು. ಮಾಡಿ ಒಳ್ಳೆ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ರು. ನಮ್ಮೆಲ್ಲರನ್ನು ನಮ್ಮ ಎಲ್ಲಾ ಕಾಂಗ್ರೆಸ್ ನಾಯಕರನ್ನು ಪ್ರವಾಸಕ್ಕೆ ಹೋಗ್ಬೇಕು, ಒಂದು ಫಾರಿನ್ ಟೂರ್ ತಗೊಂಡ್ ಹೋಗ್ಬೇಕು ಅಂತ ಕೂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಚೀಟಿ ಕೂಡ ನಡೆಸ್ತಾ ಇದ್ರು. ಎಲ್ಲಾ ಜಾತಿ ಜನಾಂಗದವ್ರು ಯಾಕಂತ ಹೇಳಿದ್ರೆ ಅಂದ್ರೆ ಎಲ್ರಿಗೂ ತಗೊಂಡ್ ಹೋಗೋರು. ಒಂದೇ ಧರ್ಮ ಒಂದೇ ಜಾತಿ ಅಂತಲ್ಲ, ಅಜಾತ ಶತ್ರುವ್ರು ಯಾರಿಗೂ ನೋಡಿ ಇವತ್ತು ಎಲ್ಲಾ ಪಕ್ಷದವರು ನೋಡಿ. ರಾಜಕೀಯವಾಗಿ ನಮ್ಮ ಸುಭಾಷಣ ಅವ್ರು ವೈರಿ ಇರ್ಬೋದು, ಇವತ್ತು ಬಂದಿದ್ದಾರೆ. ಎಲ್ಲಾ ಪಕ್ಷದವರು, ಬಿಜೆಪಿ ಅವರು, JDS ಅವರು, SDP ಅವರು ಎಲ್ಲ ಬಂದು ಅಂತಿಮ ದರ್ಶನ ಪಡಿತಾ ಇದ್ದಾರೆ. ರಾಜಕೀಯೇತರವಾಗಿ ಇವತ್ತು ಎಲ್ಲಾ ಮುಳಬಾಲ್ ತಾಲೂಕಿಗೆ ಒಂದು ದೊಡ್ಡ ಒಂದು ದುಃಖ ಆಗಿದೆ. ಅವಾಗ್ಲೇ ಶಾಸಕರು ಕೂಡ, ನಮ್ಮ ಮುಳಬಾಗಿಲು ಶಾಸಕರು ಸಮೃದ್ಧಿ ಮಂಜನ್ ಕೂಡ ನನ್ಗೆ ಅವಾಗ್ಲೇ ಫೋನ್ ಮಾಡಿ ತುಂಬಾ ಬೇಜಾರು ಮಾಡ್ಕೊಂಡ್ರು. ನಜೀರ್ ಅಹಮದ್ ಸಾಹೇಬ್ರು ಬರ್ತಾ ಇದ್ದಾರೆ, ನಮ್ಮ KH ಮುನಿಯಪ್ಪ ಸಾಹೇಬ್ರು ಅವ್ರು ಕೂಡ ಅವರು ಅಫಿಷಿಯಲ್ ಪೇಜ್ ನಲ್ಲಿ ಹಾಕಿದ್ದಾರೆ. ನಮ್ಮ ಮಂಜಣ್ಣ, ವಿಶೇಷವಾಗಿ ಮಂಜಣ್ಣ ಇದು MLA ಎಲೆಕ್ಷನ್ ನಿಲ್ಲಲ್ಲ ಅಂತ ಒಂದು ಇದ್ ಮಾಡಿದಾಗ ನಮ್ಮ ತಿರುಪತಿ ಇವ್ರ ಮೇಲೆ ಆನೆ ಮಾಡಿ, ಇದೇ ನಮ್ಮ ರಾಮಲಿಂಗಾರೆಡ್ಡನ್ನ, ಇದೇ ನೀಲ್ಕಂಠನ ನೀನ್ ನಿಲ್ಲೇಬೇಕಪ್ಪ ಅಂತ ಪ್ರಮಾಣ ಮಾಡಿ ಅವ್ರ ರಾಜಕೀಯಕ್ಕೆ ತಗೊಬಂದು ಇವತ್ತು ಇದೆಲ್ಲ ಮಾಡಿ, ಇವತ್ತು ಇದೇ ನಾಗೇಶ್ ಅವ್ರು ಕೂಡ ಅವರೇ MLA ಮಾಡಿದ್ದು. ಸುಮಾರು ಜನ ಅವ್ರಿಗೆ MLA ಮಾಡಿದ್ದಾರೆ. ನಮ್ಮ ಅಶೋಕ್ ಕೃಷ್ಣಪ್ಪ ಅವ್ರಿಗೆ ರೈಟ್ ಹ್ಯಾಂಡ್ ಆಗಿ ಇಡೀ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ನಲ್ಲಿ ಸುಮಾರು ಕೋಟಿಗಳು ತಗೊಬಂದು ಇಲ್ಲಿ ನಮ್ಮ ತಾಲೂಕಿಗೆ ಹೆಣ್ಮಕ್ಳಿಗೆ ಹಂಚಿದ್ದಾರೆ. PLD ಬ್ಯಾಂಕ್ ಅನ್ನ ಅಷ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ PLD ಬ್ಯಾಂಕ್ ಅದೇ ನೀಲಕಂಠೇಗೌಡರ ಕಾರಣ. ತಾಲೂಕ್ ಪಂಚಾಯತಿ ಅಷ್ಟು ಅಭಿವೃದ್ಧಿ ಆಗ್ಬೇಕಂದ್ರೆ ನೀಲಕಂಠೇಗೌಡರ ಕಾರಣ. ಆ DCC ಬ್ಯಾಂಕು ಎಲ್ಲ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ನೀಲಕಂಠೇಗೌಡರು ಅಂದ್ರೆ ಅಲ್ಲೂ ಇಲ್ಲ ನಮ್ಗೆ ಒಂದು ಪರಿಚಯ ಇದೆ. ಅದಕ್ಕೆ ಅಂತ ಒಬ್ಬ ನಾಯಕ ನಾವು ಕಳ್ಕೊಂಡಿದೀವಿ ಅಂದ್ರೆ ತುಂಬಾ ದುಃಖ ಆಗ್ತಾ ಇದೆ. ಆ ಮಂಜಣ್ಣ ಅವರು, ನಮ್ಮ ಈ ಆದಿನಾರಾಯಣನ್ನ ಅವ್ರಿಗೆ MLA ಮಾಡ್ಬೇಕಂತ ಬಹಳ ಪ್ರಯತ್ನ ಪಟ್ಟು ಪ್ರತಿದಿನ ಪ್ರತಿ ಕ್ಷಣ ಅವ್ರ ಪಕ್ಷಕ್ಕೋಸ್ಕರ ದುಡಿತಾ ಇದ್ರು. ನೀವೇ ಪತ್ರಕರ್ತ ನೋಡ್ಬೋದು, ಪ್ರತಿದಿನ ಇಲ್ಲೇ ಇರೋರು, ಇಲ್ಲಿ ತಗೋಬರ್ತಾ ಇರ್ಲಿಲ್ಲ ನಾವು. ಇಲ್ಲಿ ಅವ್ರ ಪ್ರಾಣ, ಅವರು ಇದನ್ನ ಹೇಳ್ತಾರೆ, ಪ್ರಾಣ ಹೋದ್ಮೇಲೆ ಇದಿರ್ತದಲ್ಲ ಆತ್ಮ ಇಲ್ಲೇ ಇರ್ತದೆ. ಅದಕ್ಕೆ ಆತ್ಮಕ್ಕೆ ಅವ್ರ ಶಾಂತಿ ಸಿಗ್ಲಿ ಅಂತ ದಿಸೆಯಿಂದ ಅವ್ರ ಕುಟುಂಬದ ಸದಸ್ಯರೆಲ್ಲ ಜಪಿ ಆದಷ್ಟು ಬೇಗ ತಗೋಬರ್ರಪ್ಪ, ನಾಳೆ 12 ಗಂಟೆಗೆ, ಆದಷ್ಟು 11ರಿಂದ 12 ಗಂಟೆಗೆ ಅಂತಿಮ ಸಂಸ್ಕಾರ ಮಾಡ್ಬಿಡೋಣ, ನೀನ್ ತಗೋಬಪ್ಪ ಅಂತ ನಮ್ ಜವಾಬ್ದಾರಿ ಆಗ್ಬಿಟ್ಟು ಅವರೆಲ್ಲ ಕುಟುಂಬ ಸದಸ್ಯರೆಲ್ಲ ಮನೆಗೆ ಹೋದ್ರು. ಎಲ್ಲ ನಮ್ಮ ಅವ್ರ ಕುಟುಂಬದ ಸದಸ್ಯರಿಗೆ ಅವ್ರು ನೋಡಿ, ಹೆಣ್ಮಕ್ಳು, ಹೆಣ್ಮಗು ಒಂದ್ ಗಂಡ್ ಮಗು ಇದೆ. ಯಾರಿಗಾದ್ರೂ ಇಲ್ಲಿ ಜೀವನ ಅಂದ್ರೆ ಅವ್ರ ಮಕ್ಳಿಗೆ ಮದ್ವೆ ಮಾಡ್ಬೇಕು ಅಂತ ಒಂದು ಬಹಳ ಇದಿರ್ತದೆ. ಆ ಮಕ್ಳು ಕೂಡ ಮದ್ವೆ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ. ಮೊನ್ನೆ ಹೇಳಿದ್ರು, ಮೊನ್ನೆ ಬಂದ್ ನೋಡ್ಕೊಂಡು ಹೋದ್ರಪ್ಪ ಅಂತ. ಅವ್ರ ಮಗಳು ಕೂಡ ಮದ್ವೆ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಅವ್ರದ್ದು ಅವ್ರದ್ದು ಒಂದು ಸಂತೋಷ ಕೂಡ ನೋಡಕ್ ಆಗ್ಲಿಲ್ಲ. ಇಡೀ ಎಂಟೈರ್ ಫ್ಯಾಮಿಲಿನಲ್ಲಿ, ಇಡೀ ನಮ್ಮ ತಾಲೂಕ್ನಲ್ಲಿ ನಾನು ನೋಡ್ದಂಗೆ ಅವ್ರದ್ದೊಂದು ಅವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ. ಅದ್ರಲ್ಲಿ ನಮ್ಮ ತಾಲೂಕ್ನಲ್ಲಿ ಒಂದು ಮಾದರಿ ಫ್ಯಾಮಿಲಿ ಅಂತ ಹೇಳ್ಬೋದು. ಅಣ್ಣ ತಮ್ಮಂದಿರು ಅಷ್ಟು ವಿಶ್ವಾಸವಾಗಿ, ಅಷ್ಟು ಸಂತೋಷದಿಂದ ಒಂದ್ ಬೆರೀತಾ ಇದ್ರು. ನಮ್ಮ ತಾಲೂಕ್ನಲ್ಲಿ ಒಂದು ಮಾದರಿ ಫ್ಯಾಮಿಲಿ ಆಗಿತ್ತು. ಅಂತ ಒಬ್ಬ ನಾಯಕರನ್ನ ನಾವು ಕಳ್ಕೊಂಡಿದೀವಿ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಮತ್ತೆ ಅವ್ರ ಕುಟುಂಬದ ಸದಸ್ಯರಿಗೆ ಆ ದುಃಖ ಸಮಾಲಿಸ್ಲಿಕ್ಕೆ ಅವ್ರ ದೇವರು ಒಂದು ಇದ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಕೂಡ ಒಂದು ದೇವರು ಇದ್ ಮಾಡ್ಲಿಕ್ಕೆ ಅವ್ರಿಗೊಂದು ಇದ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ 11ರಿಂದ 12 ಗಂಟೆವರೆಗೆ ಮೇಳಗಾಣಿ ಅವ್ರ ಸ್ವಗ್ರಾಮ ತೈಲೂರು ರಸ್ತೆ ಮೇಳ ಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ಇದೆ. ದಯವಿಟ್ಟು ಎಲ್ಲ ನಮ್ಮ
ಕಾರ್ಯಕರ್ತರು ಎಲ್ಲರೂ ಸಾರ್ವಜನಿಕರು ಭಾಗವಹಿಸಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನೀವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಂತ ಇದ್ದೀನಿ. ನಾನು ಇವತ್ತು ಅವರು ಹಾಸ್ಪಿಟಲ್ ಇದಾರೆ ಅಂತ ಗೊತ್ತಾದ್ಮೇಲೆ ನಮ್ಮ ಮಸೀದಿ ಹತ್ರ ಹೋಗ್ಬಿಟ್ಟು ದೇವ್ರ ಹತ್ರ ಪ್ರೇಯರ್ ಮಾಡಿದೆ. ಯಾಕಂತ ಹೇಳಿದ್ರೆ ಅಂತ ನಾಯಕರು ಸಿಗಲ್ಲ, ಅಂತ ನಾಯಕರು ಇವತ್ತು ಕಳ್ಕೊಂಡಿದೀವಿ. ಅವ್ರ ದೇವರು ಆ ಅಲ್ಲ ಅವ್ರಿಗೆ, ಆ ರಾಮ ಅವ್ರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ, ಸ್ವರ್ಗ ಕೊಳ್ಳಿ ಅಂತ ಹೆಸರಿನಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ.